ಜಿಎಸ್ಟಿ ದರವನ್ನ ಇಳಿಕೆ ಮಾಡಿರೋದು ಇದನ್ನ ಯಾವ ಕಾರಣಕ್ಕಾಗಿ ಈ ಸಂದರ್ಭದಲ್ಲಿ ಮಾಡಿದ್ರು ಅಂತ ಬಿಹಾರ್ ಎಲೆಕ್ಷನ್ ಅಂತ ಹೇಳ್ಬೋದಾ ಅಥವಾ ದೇಶದ ಎಕನಾಮಿಕಲಿ ದೃಷ್ಟಿಯಿಂದ ಈ ತರದ ನಿರ್ಧಾರವನ್ನ ತೆಗೆದುಕೊಂಡಿದೆ ಅಂತ ಹೇಳ್ಬೋದಾ? ಯಾವುದೇ ರಾಜಕೀಯ ಪಕ್ಷ ಒಂದು ನಿರ್ಣಯವನ್ನು ತೆಗೆದುಕೊಳ್ಳುವಾಗ ಚುನಾವಣೆಯನ್ನು ಗಮನದಲ್ಲಿಟ್ಕೊಳ್ಳದೆ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದು ಇರಲ್ಲ. ಬಿಹಾರದ ಚುನಾವಣೆ ಇದೆ, ಕೇರಳದ ಚುನಾವಣೆ ಇದೆ, ತಮಿಳುನಾಡಿನ ಚುನಾವಣೆ ಇದೆ, ಸೀರೀಸ್ ಆಫ್ ಇಲೆಕ್ಷನ್ಸ್ ಇದೆ ಮುಂದಿನ 2 ವರ್ಷ. ಗುಜರಾತ್, ಉತ್ತರ ಪ್ರದೇಶದವರೆಗೆ ಕ್ರೂಷಿಯಲ್ ಆಗಿರ್ತಕ್ಕಂಥ ಚುನಾವಣೆಗಳಿವೆ. ಮೋದಿ ಮತ್ತು ಬಿಜೆಪಿಯ ವೋಟ್ ಬೇಸ್ ಮಧ್ಯಮ ವರ್ಗದಲ್ಲಿ ಜಾಸ್ತಿ ಇದೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ನಾವು ಗಮನಿಸ್ತಾ ಇದ್ವಿ, ನಿರಾಸಕ್ತ ಮಧ್ಯಮ ವರ್ಗ ಅಂತಕ್ಕಂಥ ವಿಶ್ಲೇಷಣೆಗಳು ಕೇಳಿಬರ್ತಾ ಇದ್ವು. ಯಾಕೆ ಆತ ನಿರಾಸಕ್ತ ಅಂದ ತಕ್ಷಣ ಬೆಲೆ ಏರಿಕೆ ಒಂದು ಮೊದಲನೇ ಅಂಶ ಆಗಿರುತ್ತೆ. ಆ ಕಾರಣಕ್ಕೋಸ್ಕರ ಕೂಡ ಮೋದಿ ಸರ್ಕಾರ ಅದನ್ನು ಅಡ್ರೆಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು GST ಸ್ಲ್ಯಾಬ್ ರಿವಿಷನ್ ಮೂಲಕ ಮಾಡ್ತಿದೆ ಅಂತಕ್ಕಂಥದ್ದು ಸ್ಪಷ್ಟ. ಎರಡನೇ ಅಂಶ, ಪೋಸ್ಟ್ ಕರೋನಾ ಸಂದರ್ಭದಲ್ಲಿ ನೋಡಿದ್ದೀವಿ ಇಡೀ ವಿಶ್ವದಲ್ಲಿ ಪಾಶ್ಚಿಮಾತ್ಯ ರಾಷ್ಟ್ರಗಳು ರಿಸೆಷನ್ಗೆ ಹೋಗ್ತಾ ಇದೆ. ಅದು ಯುರೋಪ್ ಇರ್ಬೋದು, ಯುರೋಪ್ ಆಲ್ಮೋಸ್ಟ್ ಬ್ಯಾಂಕ್ರಪ್ಸಿಗೆ ಬರ್ಬೋದು, ಜರ್ಮನಿ ಬಿಟ್ಟು ಬೇರೆ ದೇಶಗಳು ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇತ್ತು. ಅಮೇರಿಕಾ ಇವತ್ತು ಯಾಕೆ ಅಮೇರಿಕಾ ಗ್ರೇಟ್ ಅಗೇನ್ ಅಂತಕ್ಕಂಥ ಕ್ಯಾಂಪೇನನ್ನು ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇದ್ದಾರೆ? ಯಾಕಂದರೆ ಇಡೀ ಪ್ರೊಡಕ್ಷನ್ ಹಬ್ ಏನಿತ್ತು ಅದು ಸಣ್ಣ ಸಣ್ಣ ರಾಷ್ಟ್ರಗಳಿಗೆ ಹರಿದು ಹೋಗಿದೆ. ಅದನ್ನು ವಾಪಸ್ ಅಮೇರಿಕಾದ ಒಳಗಡೆ ತರುವ ಭಾಗವಾಗಿ ಈ ಟ್ಯಾಕ್ಸ್ ಟ್ಯಾರಿಫನ್ನು ಜಾಸ್ತಿ ಮಾಡ್ತಕ್ಕಂಥ ಒಂದು ನಿರ್ಣಯವನ್ನು ಡೊನಾಲ್ಡ್ ಟ್ರಂಪ್ ತೆಗೆದುಕೊಳ್ತಿದ್ದಾರೆ. ಇನ್ನೊಂದು ರಿಸೆಷನ್ ಬರುತ್ತಾ ಅಂತಕ್ಕಂಥ ಆತಂಕವೂ ಕೂಡ ವಿಶ್ವದ ಬಹುತೇಕ ರಾಷ್ಟ್ರಗಳಿಗಿದೆ. ಆ ಕಾರಣದಿಂದ ಕೂಡ ಭಾರತ ಸರ್ಕಾರ ಕಳೆದ ಫೆಬ್ರವರಿ ಮಾರ್ಚ್ನಿಂದ ನೀವು ನೋಡ್ತಾ ಇದ್ರೆ ಟ್ಯಾಕ್ಸ್ನಲ್ಲೂ ಕೂಡ ಡೈರೆಕ್ಟ್ ಟ್ಯಾಕ್ಸ್ನಲ್ಲಿ ಸ್ಲ್ಯಾಬನ್ನು ಏರಿಸಿದ್ದು ಕೂಡ ಕನ್ಸಂಪ್ಷನ್ ದೇಶೀಯ ಮಾರುಕಟ್ಟೆಯಲ್ಲಿ, ಡೊಮೆಸ್ಟಿಕ್ ಮಾರುಕಟ್ಟೆಯಲ್ಲಿ ಜಾಸ್ತಿ ಆಗಲಿ ಅಂತಕ್ಕಂಥದ್ದು. ಇನ್ನೊಂದು ನೋಡಿ, ಭಾರತ ಮತ್ತು ಚೈನಾಗಿರ್ತಕ್ಕಂಥ ಅಂತರ, ಚೈನಾದ ಕನ್ಸಂಪ್ಷನ್ಗಿಂತ ಅವರ ಎಕ್ಸ್ಪೋರ್ಟ್ ಜಾಸ್ತಿ ಇದೆ. ಅಮೆರಿಕ ಒಂದು ವೇಳೆ ಟ್ಯಾಕ್ಸ್ ಜಾಸ್ತಿ ಮಾಡಿದರೆ ಹಿಟ್ ಆಗೋದು, ಹರ್ಟ್ ಆಗೋದು ಚೈನಾಗೆ ಜಾಸ್ತಿ. ಭಾರತದ ರಫ್ತು ಅದರ ಪ್ರಮಾಣಕ್ಕೆ ಹೋಲಿಸಿದರೆ ಕಡಿಮೆ ಇದೆ. ಹೀಗಾಗಿ ದೇಶೀಯ ಮಾರುಕಟ್ಟೆಯಲ್ಲಿ ಉತ್ಪಾದನೆ ಮತ್ತು ವಿತರಣೆಯನ್ನು ಜಾಸ್ತಿ ಮಾಡಿದರೆ ಆ ಮಟ್ಟಕ್ಕೆ ಆರ್ಥಿಕತೆಯನ್ನು ನಿಯಂತ್ರಿಸಬಹುದು ಅಂತಕ್ಕಂಥ ಲೆಕ್ಕಾಚಾರ ಕೂಡ GSTಯ ಟ್ಯಾಕ್ಸ್ ರಿವಿಷನ್ನಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಶ್ವೇತಾ, ಓಕೆ, ತೆರಿಗೆ ವಿಷಯದಲ್ಲಿ ಟ್ರಂಪ್ ಹುಚ್ಚಾಟ ಏನಿದೆ ಅದಕ್ಕೆ ಭಾರತ ಕೊಡ್ತಾ ಇರುವಂತಹ ಖಡಕ್ ಉತ್ತರ ಅಂತ ಹೇಳ್ಬೋದಾ? ಅಲ್ಟಿಮೇಟ್ಲಿ ಜನರ ಕೈಯಲ್ಲಿ ದುಡ್ಡು ಉಳಿಬೇಕು, ಜನರು ಕೊಳ್ಳಬೇಕು, ಸೊ ಆ ಮೂಲಕ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಆಗಬೇಕು, ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗತ್ತೆ ಅನ್ನೋ ಉದ್ದೇಶಕ್ಕಾಗಿಯಾ ಈ ಇಳಿಕೆ? ನೋಡಿ, ನಿಶ್ಚಿತವಾಗಿ ಡೊನಾಲ್ಡ್ ಟ್ರಂಪ್ ತೆಗೆದುಕೊಳ್ತಾ ಇರ್ತಕ್ಕಂಥ ಕ್ರಮಗಳು ವಿಶ್ವದ ಬಹುತೇಕ ರಾಷ್ಟ್ರಗಳಿಗೆ, ಯಾಕಂದರೆ ಇವತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ನಾವೊಂದು ಕ್ಲೋಸ್ಡ್ ಎಕಾನಮಿಯಲ್ಲಿಲ್ಲ. ಗ್ಲೋಬಲೈಸೇಷನ್ ಕಳೆದ 30 ವರ್ಷದಲ್ಲಿ ಯಾವುದೇ ರಾಷ್ಟ್ರ ಏನೇ ನಿರ್ಣಯವನ್ನು ತೆಗೆದುಕೊಂಡ್ರೂ ಕೂಡ, ಅದು ಅಮೆರಿಕದಂಥ ಒಂದು ರಾಷ್ಟ್ರ ನಿರ್ಣಯ ತೆಗೆದುಕೊಂಡಾಗ ಪ್ರತಿಯೊಂದು ದೇಶದ ಮೇಲೆ ಅದರ ಕ್ಯಾಸ್ಕೇಡಿಂಗ್ ಇಫೆಕ್ಟ್ಗಳು ನಿಶ್ಚಿತವಾಗಿರ್ತವೆ. ಭಾರತದ ಮೇಲೂ ಕೂಡ ಡೊನಾಲ್ಡ್ ಟ್ರಂಪ್ ತೆಗೆದುಕೊಂಡಿರ್ತಕ್ಕಂಥ 50% ಟ್ಯಾಕ್ಸ್ ತಾರೀಫ್ ಏನಿದೆ, ಇಲ್ಲ ನೀವು ಇನ್ನೊಂದು ಡೀಲ್ ಮಾಡ್ಕೋಬೇಕು ಅಮೆರಿಕ ಜೊತೆ, ಚೈನಾ ಅದನ್ನು ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಆದರೆ ಆ ಡೀಲ್ಗಿಂತ ಮುಂಚೆ ಭಾರತ ಪ್ರಯತ್ನ ಪಡ್ತಾ ಇರ್ತಕ್ಕಂಥದ್ದು ತನ್ನ ಮಾರುಕಟ್ಟೆ, ಇಂಡಿಯಾ ಇಸ್ ಅ ಬಿಗ್ ಮಾರ್ಕೆಟ್, ಅದನ್ನೇ ಲಾಭವನ್ನಾಗಿ ಮಾಡಿಕೊಂಡು ನಮ್ಮ ಪ್ರೊಡಕ್ಷನ್ ಮತ್ತು ವಿತರಣೆಯನ್ನು ಜಾಸ್ತಿ ಮಾಡಿಕೊಂಡ್ರೆ ಇನ್ನೊಂದಿಷ್ಟು ರೋಬಸ್ಟ್ ಎಕಾನಮಿಯತ್ತ ನಾವು ಹೋಗಬಹುದು ಅಂತಕ್ಕಂಥ ಲೆಕ್ಕಾಚಾರ ಕೂಡ ಮೇಲ್ನೋಟಕ್ಕೆ ನಿನ್ನೆಯ GST ಕೌನ್ಸಿಲ್ ಸಭೆಯ ನಿರ್ಣಯದಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಥ್ಯಾಂಕ್ ಯು ಪ್ರಶಾಂತ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.